ಭಾವಪುಟದ 3ನೇ ಸಂಚಿಕೆ. ಮಮ್ಮಿ, ಎಷ್ಟೊತ್ತು ಮಮ್ಮಿ, ಬೇಗ ಬಾ, ಹೊಟ್ಟೆ ಹಸಿವಾಗ್ತಿದೆ. ಯಾಕಪ್ಪ, ನಿನ್ನ ಅತ್ತಿಗೆ ಏನು ಊಟ ಹಾಕ್ಲಿಲ್ವೇನು ನಿನ್ನೆ ಎಲ್ಲ? ಎದ್ದಾಗಿನಿಂದ ಸೀನಿಯರ್ ಅತ್ತಿಗೆ ಅಂತ ಹೇಳ್ತಾನೇ ಇದೆಯಲ್ಲ ಎನ್ನುತ್ತಾ ತಿಂಡಿಯ ಪಾತ್ರೆಯನ್ನು ಕೈಲಿ ಹಿಡಿದು ಅಡುಗೆ ಮನೆಯಿಂದ ಹೊರಬಂದರು ಅರುಂಧತಿ. ನಮ್ಮ ಅತ್ತಿಗೆ ಕೈ ರುಚಿ ನೋಡೋ ಭಾಗ್ಯ ಇರಲಿಲ್ಲ ಬಿಡು ನನಗೆ. ನಾನು ಸೀನಿಯರ್ ಅಡುಗೆ ಮಾಡಿದ್ದೇ ಜಾಸ್ತಿ. ನಾನು ನಿನ್ನೆ ರಾತ್ರಿ ಬಂದಾಗ ಎಲ್ಲರೂ ನಿಮ್ಮ ರೂಮಲ್ಲಿ ಮಲಗಿಬಿಟ್ಟಿದ್ರಿ. ನನಗೂ ಯಾಕೋ ಊಟ ಮಾಡೋ ಮನಸ್ಸೇ ಇರಲಿಲ್ಲ, ಹಾಗಾಗಿ ಮಲಗಿಬಿಟ್ಟೆ ಎನ್ನುತ್ತಾ ತನ್ನ ತಟ್ಟೆಗೆ ತಿಂಡಿ ಬಡಿಸಿಕೊಂಡ. ಯಾರೋ ಅದು ನಿನ್ನ ಸೀನಿಯರ್ ಅತ್ತಿಗೆ ಅಂತ ಹೊಸದಾಗಿ ಹೇಳ್ತಿದೆಯಾ? ಆ ಹುಡುಗಿಗೆ ಅಡುಗೆ ಮಾಡೋಕ್ಕೆ ಬರಲ್ವಾ? ಅಜ್ಜಿ ಕೇಳಿದರು. ನಿಮ್ಮ ಪ್ರಶ್ನೆಗೆ ಎಲ್ಲರೂ ಬಂದಮೇಲೆ ಉತ್ತರ ಕೊಡ್ತೀನಿ ಎನ್ನುತ್ತಾ ತಿಂಡಿ ತಿನ್ನಲು ಶುರು ಮಾಡಿದ. ಉತ್ತರ ನನಗೂ ಗೊತ್ತು, ನಾನು ಹೇಳಲೇನೋ ಮೊಮ್ಮಗನೇ ಎಂದರು ಅನಂತ್ ಅದೇ ಸಮಯಕ್ಕೆ ಬಂದು. ಅದೇ ಇನ್ನೂ ಯಾಕೋ ಬಂದಿಲ್ಲ ಅಂದ್ಕೊಳ್ತಿದ್ದೆ. ನೆನೆಸಿದ ತಕ್ಷಣ ಹಾಜರ್. ನಾಳೆ ಕಂಪ್ನೀಲಿ ಮೀಟಿಂಗ್ ಇದೆ, ನೆನಪಿದೆ ತಾನೇ? ಮೊದಲು ನಿನಗೆ ನೆನಪಿದೆಯಾ ಹೇಳು. ಎಲ್ಲ ಬಿಟ್ಟು ಆ ಊರಲ್ಲಿ 4 ದಿನ ಮಜಾ ಮಾಡೋದಕ್ಕೆ ಹೋದವನು ನೀನು. ಹೊಟ್ಟೆ ಕಿಚ್ಚು ಕಣೋ ಹನುಮಂತು ನಿನಗೆ. ಮುಂದಿನ ಸಾರಿ ನೀನು ಬಾ, ಹೋಗೋಣ. ಬೇಡಪ್ಪ, ಯಾವುದಾದ್ರೂ ಕಾಡಿನ ಮಧ್ಯೆ ಬಿಟ್ಟು ಬಂದರೆ ನಾನೇನು ಮಾಡಲಿ? ನಿನ್ನ ಸಹವಾಸವೇ ಬೇಡ. ಹೌದು, ಅದೇನೋ ಫೋಟೋ ತೋರಿಸ್ತೀನಿ ಅಂದೆ, ಎಲ್ಲಿ ಅದು? ನನಗೆ ಫುಲ್ ಹಸಿವು, ಅದಕ್ಕೆ ತಿಂಡಿ ತಿಂದಮೇಲೆ ತೋರಿಸ್ತೀನಿ. ಅಪ್ಪ ಬರಲಿಲ್ವಲ್ಲ ಮಮ್ಮಿ, ಎಲ್ಲಿ ನಿನ್ನ ಗಂಡ ಎಂದವನ ತಲೆಗೆ ಮೊಟಕಿದರು ರಿಷಿಯ ಅಜ್ಜಿ ಗಾಯತ್ರಿ ಅಮ್ಮ. ಅದೆಷ್ಟೋ ಮಾತನಾಡ್ತೀಯ, ಊಟ ಮಾಡುವಾಗಲಾದರೂ ಸುಮ್ಮನೆ ಇರಬಾರ್ದಾ? ಎಲ್ಲ ನಿನ್ನ ತಾತನ ಬುದ್ಧಿ. ರಿಷಿ ತನ್ನ ತಾತನಿಗೆ ಒಂದು ಲುಕ್ ಕೊಟ್ಟ. ಸುಮ್ಮನಿರೇ, ಮಗು ಊಟ ಮಾಡ್ತಿದೆ ಪಾಪ. 4 ದಿನ ಅವನಿಲ್ಲ ಅಂತ ಚಡ್ಪಡಿಸಿ ಈಗ ಅವನಿಗೆ ಸುಮ್ಮನಿರು ಅಂತ ಯಾಕೆ ಹೇಳ್ತೀಯ? ಮಾತನಾಡಲಿ ಬಿಡು. ಈಗ ಹೋದರೆ ರಾತ್ರಿ ಬರುತ್ತೆ. ನಿನ್ನ ಸೀರಿಯಲ್ ನೋಡೋಕ್ಕೆ ಡಿಸ್ಟರ್ಬ್ ಆಗಲ್ಲ, ಅಷ್ಟು ಸಾಕಲ್ವಾ ನಿನಗೆ? ಅಬ್ಬಬ್ಬಾ, ಇದೇನೋ ಮನೇನೋ ಸಂತೆ ಮಾರ್ಕೆಟೋ? ನೀವಿಬ್ಬರು ಇದ್ದರೆ ಮನೇಲಿ 100 ಜನ ಇದ್ದ ಹಾಗೆ. ಆರು, ತಿಂಡಿ ಬಡಿಸು, ಹೊಟ್ಟೆ ಫುಲ್ ಹಸಿವಾಗ್ತಿದೆ ಎನ್ನುತ್ತಾ ಬಂದು ಡೈನಿಂಗ್ ಚೇರ್ ಎಳೆದುಕೊಂಡು ಕುಳಿತರು ಶಂಕರ್. ಡ್ಯಾಡಿ, ನಾನು ನಿನಗೆ ಆಗಲೇ ಹೇಳಿಲ್ವಾ, ನಿಂಗೆ ಅಷ್ಟೊಂದು ಡಿಸ್ಟರ್ಬ್ ಆದರೆ ಅಥವಾ ಪ್ರೈವಸಿ ಬೇಕು ಅಂದರೆ ನೀನು ಅಮ್ಮ ಔಟ್ ಹೌಸ್ನಲ್ಲಿರಿ, ನಾವೇನೂ ಅಂದ್ಕೊಳ್ಳಲ್ಲ. ಲೋ ಮಗನೇ, ನಿನಗೆ ಮದುವೆ ಮಾಡೋ ವಯಸ್ಸಲ್ಲಿ ನಾವು ಬೇರೆ ಇದ್ದರೆ ಹೇಗೋ? ಒಂದು ಕೆಲಸ ಮಾಡೋಣ, ಈ ವರ್ಷದೊಳಗೆ ಹುಡುಗಿನ ಹುಡುಕಿ ಮದುವೆ ಮಾಡೋಣ. ನೀನು, ನಿನ್ನ ಹೆಂಡತಿ, ನಿನ್ನ ತಾತ 3 ಜನ ಔಟ್ ಹೌಸ್ನಲ್ಲಿರ್ರಿ. ನಾನು, ನನ್ನಮ್ಮ, ನನ್ನ ಹೆಂಡತಿ ಈ ಮನೇಲಿ ಇರ್ತೀವಿ, ಸರಿನಾ? ಏನು ಸರಿ ಪಪ್ಪ? ನಾನು ಮೊದಲೇ ಹೇಳಿದ್ದೀನಿ, ನಾನು ಲವ್ ಮ್ಯಾರೇಜೇ ಆಗೋದು ಅಂತ. ನೀವು ಹುಡುಗೋದೇನು ಬೇಡ, ನಾನೇ ಹುಡ್ಕೊಂಡು ಮದುವೆ ಆಗಿ ಔಟ್ ಹೌಸ್ನಲ್ಲಿರ್ತೀನಿ. ನಾನು ಎಂದರು ಅವನ ತಾತ. ನೀನ್ಯಾಕೆ ನಮ್ಮಿಬ್ಬರ ಮಧ್ಯೆ? ನಿನ್ನ ಕಾಟ ನನಗೇ ತಡೆಯೋಕ್ಕಾಗಲ್ಲ, ಇನ್ನು ನನ್ನ ಹೆಂಡತಿ ತಡ್ಕೊಳ್ತಾಳಾ? ಒಂದೇ ದಿನದಲ್ಲಿ ಮನೆ ಬಿಟ್ಟು ಹೋದರೆ ಕಷ್ಟ. ಅಷ್ಟಕ್ಕೂ ಅಜ್ಜಿ ನಿಮ್ಮನ್ನು ನಮ್ಮ ಜೊತೆ ಆರಾಮಾಗಿರೋಕ್ಕೆ ಬಿಡ್ತಾರಾ ಕೇಳಿ ನೋಡಿ? ಅಷ್ಟಾದರೆ ನಾನು ಧನ್ಯ ಕಣೋ, ಇವ್ರ ಕಾಟ ತಪ್ಪುತ್ತೆ ಎಂದರು ಅಜ್ಜಿ. ರಿಷಿ, ಬರೀ ಮಾತಾಯಿತು, ತಿಂಡಿ ತಿಂದಿದ್ದು ಆಯ್ತಲ್ಲ, ಫೋಟೋ ತೋರಿಸು ಈಗಲಾದರೂ. ನೀನು ಇಲ್ಲಿ ಬಂದು ನನ್ನ ಪಕ್ಕ ಕೂತ್ಕೊ ಮಮ್ಮಿ, ತೋರಿಸ್ತೀನಿ ಎನ್ನುತ್ತಾ ತನ್ನ ಪಕ್ಕದಲ್ಲಿದ್ದ ಡೈನಿಂಗ್ ಚೇರಿಗೆ ಅವರ ಅಮ್ಮನನ್ನು ಕೂರಿಸಿ ಕೈ ತೊಳೆದುಕೊಂಡು, ಚಿಕ್ಕಣ್ಣ, ರೂಮಲ್ಲಿ ಕ್ಯಾಮ್ರಾ ಇದೆ, ಸ್ವಲ್ಪ ತಗೊಂಡು ಬಾ. ಹುಷಾರು, ಕ್ಯಾಮ್ರಾಗೆ ಏನಾದರೂ ಆದರೆ ನಿನ್ನ ಮಗಳನ್ನ ನಾನೇ ಮದುವೆ ಆಗಿಬಿಡ್ತೀನಿ ನೋಡು ಎಂದು ಕೂಗಿದ. ಕ್ಯಾಮ್ರಾ ಅವನ ಸೆಂಟಿಮೆಂಟ್ ಅಲ್ವೇ? ಚಿಕ್ಕಣ್ಣ ಮನೆಯ ಕೆಲಸದವ. ಮನೆಯೊಳಗಿನ ಎಲ್ಲ ಕೆಲಸಗಳಿಗೆ ಚಿಕ್ಕಣ್ಣನೇ ಜವಾಬ್ದಾರಿ. ಹೆಸರಿಗೆ ಚಿಕ್ಕಣ್ಣನಾದರೂ ಅವನ ದೇಹ ಮಾತ್ರ ದೊಡ್ಡಣ್ಣನ ತರಹವೇ. 3 ವರ್ಷದ ಕೆಳಗೆ ತನ್ನಕ್ಕನ ಮಗಳನ್ನು ಮದುವೆಯಾಗಿ ವರ್ಷದೊಳಗೆ ಅವಳಿಗೊಂದು ಮಗಳನ್ನು ಕೊಟ್ಟ ಭೂಪ ಇವ. ರಿಷಿಗೆ ತನ್ನನ್ನು ಮಾಮ ಎಂದು ಕರೆಯುವ ಚಿಕ್ಕಣ್ಣನ 2 ವರ್ಷದ ಮಗಳು ಜಾನಕಿ ಎಂದರೆ ಅದೆಂಥದ್ದೋ ಪ್ರೀತಿ. ರಿಷಿಯ ಗುಣ ಚೆನ್ನಾಗಿ ಬಲ್ಲವನು ಜಾಗರೂಕತೆಯಿಂದ ಕ್ಯಾಮರಾ ತಂದುಕೊಟ್ಟ ಚಿಕ್ಕಣ್ಣ. ವೆರಿ ಗುಡ್, ನಿನ್ನ ಮಗಳು ನನ್ನ ಕೈಯಲ್ಲಿ ಬಚಾವಾದ್ಲಿವತ್ತು ಎನ್ನುತ್ತಾ ಟಿವಿಗೆ ತನ್ನ ಕ್ಯಾಮ್ರಾ ಕನೆಕ್ಟ್ ಮಾಡಿದ. ಎಲ್ಲರ ಕಣ್ಣುಗಳು ಟಿವಿ ಪರದೆಯ ಮೇಲೆಯೇ ಇರುವುದನ್ನು ಖಚಿತಪಡಿಸಿಕೊಂಡು ಒಂದೊಂದೇ ಫೋಟೋ ತೋರಿಸಲು ಶುರು ಮಾಡಿದ. ಸೂರ್ಯನ ಮನೆಯ ತೋರಣ, ಮನೆಯಲ್ಲಿನ ಅಲಂಕಾರ, ಮದುವೆಗೆಂದು ಕೂಡಲು ಮಾಡಿದ್ದ ಅಲಂಕಾರ, ಸೂರ್ಯನ ಕಿರಣಗಳು ತಾಕಿದ್ದ ಮಾವಿನಕಾಯಿಯ ಗೊಂಚಲಿನ ಫೋಟೋ, ಅದನ್ನು ಗೊಂಚಲಿನ ಸಮೇತ ಕೀಳುತ್ತಿದ್ದ ರಿಷಿಯ ಫೋಟೋ, ಮದುವಿನ ಮುಂದೆ ಆ ಮಾವಿನಕಾಯಿಯ ಗೊಂಚಲನ್ನು ಹಿಡಿದಾಗ ಅವಳು ಕಣ್ಣರಳಿಸಿದ್ದ ಫೋಟೋ, ಅದಕ್ಕೊಂದಿಷ್ಟು ಉಪ್ಪು ಖಾರ ಹಾಕಿ ಸೂರ್ಯ ಮದುವಿನ ಬಾಯಿಗೆ ಇಡುವ ಫೋಟೋ, ಎಲ್ಲವನ್ನೂ ತೋರಿಸಿ ಅಲ್ಲಿಗೆ ನಿಲ್ಲಿಸಿದ. ಇವರೇ ಸೂರ್ಯ, ನನ್ನ ಸೀನಿಯರ್. ಇವರು ನನ್ನ ಅತ್ತಿಗೆ ಮಧು. ಸೂರ್ಯನ ಪಕ್ಕದಲ್ಲಿ ಅನಿಯನ್ನು ತೋರಿಸುತ್ತಾ, ಇವರು ಸೂರ್ಯನ ಬೆಸ್ಟ್ ಫ್ರೆಂಡ್ ಅನಿಕೇತ್ ಎಂದ 3ರನ್ನೂ ತೋರಿಸುತ್ತಾ. ಸೀನಿಯರ್ ಅಂದರೆ ಕಾಲೇಜ್ನಲ್ಲ? ಮತ್ತು ಅವತ್ತು RC ಮಾಲ್ ಆ್ಯಪ್ ಲಾಂಚ್ ಆಗೋ ದಿನ ಏನು ಹೇಳಲೇ ಇಲ್ವಲ್ಲ? ಶಂಕರ್ ಕೇಳಿದರು.
ಅಯ್ಯೋ ದಡ್ ನನ್ನ ಮಗನೇ, ನಿನ್ನ ಮಗ ಮಾಡಿರೋ ಘನಂದಾರಿ ಕೆಲಸಕ್ಕೆ ಆ ಗಂಡ ಹೆಂಡತಿ ಮನೆಗೆ ಸೇರಿಸಿರೋದೇ ಹೆಚ್ಚು ಎಂದುಕೊಳ್ಳುತ್ತಾ ಒಳಗೊಳಗೆ ನಕ್ಕರು ರಿಷಿಯ ತಾತ ಅನಂತರು. ರಿಷಿಯ ಕಣ್ಣು ಅವನ ತಾತನ ಮೇಲೆಯೇ ಇತ್ತು. ಸತ್ಯ ಬಾಯಿ ಬಿಟ್ಟರೆ ಅವನ ಬಂಡವಾಳ ಬಯಲಾಗಿ ಹೋಗುತ್ತಲ್ಲ. ಅವರು ಹನಿಮೂನ್ಗೆಂದು ಬಂದಾಗ ಅವರಿಗೆ ಗೊತ್ತಿಲ್ಲದೆ ಅವರ ಫೋಟೋ ತೆಗೆದು ನಂತರ ಗಿಲ್ಟ್ ಕಾಡಿ ಅವರ ಫೋಟೋ ಅವರಿಗೆ ಕಳುಹಿಸಿದ್ದ ಎಂದು ಎಲ್ಲರಿಗೂ ಗೊತ್ತಾದರೆ ಎಲ್ಲರಿಂದಲೂ ಛೀ ಥೂ ಅನಿಸಿಕೊಳ್ಳುವುದು ಗ್ಯಾರಂಟಿ ಎನ್ನುವುದು ಅವನಿಗೆ ಚೆನ್ನಾಗಿ ಗೊತ್ತು. ಇವನ ಅದೃಷ್ಟಕ್ಕೆ ಅವನ ತಾತ ಸುಮ್ಮನೆ ಕುಳಿತಿದ್ದ. ನಿಮ್ಮಪ್ಪ ಹೇಳಿದ್ದು ಕೇಳಿಸ್ಲಿಲ್ವೇನೋ? ನೀನು ಕಾಲೇಜ್ ಸೀನಿಯರಾ ಸೂರ್ಯ? ರಿಷಿ ಮಮ್ಮಿ ಎಂದು ಕತ್ತು ಅಲ್ಲಾಡಿಸಿದ, ವಿಧಿಯಿಲ್ಲದೆ. ಅವನ ತಾತ ಗಂಟಲು ಸರಿಪಡಿಸಿಕೊಂಡರು. ಅದು ರಿಷಿಯ ಹೊರತಾಗಿ ಯಾರಿಗೂ ತಿಳಿಯಲಿಲ್ಲ. ಮತ್ತೆ ಅವತ್ತೇನು ಹೇಳಲೇ ಇಲ್ಲ? ರಿಷಿಯ ತಂದೆಯಿಂದ ಮತ್ತೊಮ್ಮೆ ಪ್ರಶ್ನೆ ಬಂದಿತ್ತು. ಅರೆ, ನಿನಗೆ ಹೇಳಲಿಲ್ವೇನೋ ಶಂಕರು? ಅವನು ನನಗೆ ಅವತ್ತೇ ಹೇಳ್ದ. ಆ ಇವೆಂಟ್ ಗಲಾಟೆಯಲ್ಲಿ ಮರ್ತಿರಬೇಕು ಬಿಡು. ಜೋಡಿ ಚೆನ್ನಾಗಿದೆ ಕಣೋ, ಮುಂದಿನ ಫೋಟೋ ತೋರಿಸು ಎಂದು ರಿಷಿಯನ್ನು ಬಚಾವು ಮಾಡಿದರು ಅವನ ತಾತ. ರಿಷಿ ಮುಂದೆ ಫೋಟೋ ತೋರಿಸುತ್ತಾ ಹೋದಂತೆ ಎಲ್ಲರೂ ಖುಷಿಯಿಂದ ನೋಡತೊಡಗಿದರು. ರಿಷಿಯ ಫೋಟೋದ ಜೊತೆ ಅದರ ಹಿಂದಿನ ಸ್ವಾರಸ್ಯವನ್ನು ಸಹ ಹೇಳುತ್ತಿದ್ದ. ಎಲ್ಲರೂ ಆಸಕ್ತಿಯಿಂದ ಕಥೆಯಾಗಿ ಕೇಳಿಸಿಕೊಳ್ಳುತ್ತಿದ್ದರು. ಕೆಲವೊಂದು ಕಡೆ ಸೂರ್ಯ ಮದುವೆಗೆ ಮಾಡುತ್ತಿರುವ ತರಲೆ ತುಂಟಾಟದ ಫೋಟೋಗಳು ಎಲ್ಲರನ್ನೂ ನಗಿಸಿದವು. ಸೂರ್ಯ ಮದುವೆಗೆ ಆರತಿ ಎತ್ತುವಾಗ ಆಡುತ್ತಿದ್ದ ಪ್ರತಿ ಮಾತುಗಳು ನೋಡುತ್ತಿದ್ದವರ ಹೃದಯವನ್ನು ತಟ್ಟುತ್ತಿದ್ದವು. ಮಧುವಿನ ಮನೆಯವರು, ಸೂರ್ಯನ ಆಶ್ರಮದವರು, ಆಫೀಸಿನವರು, ಸ್ನೇಹಿತರು ಎಲ್ಲರ ಫೋಟೋ ಆದ ಮೇಲೆ ರಿಷಿ ಅವರಿಗೆ ಗಿಫ್ಟ್ ಕೊಡುತ್ತಿದ್ದ ಫೋಟೋ ಬಂತು. ಇದೇನೋ ರಿಷಿ, ಏನು ಕೊಟ್ಟೆ ಅವರಿಗೆ? ಅವನಮ್ಮ ಕೇಳಿದರು. ಪೇಂಟಿಂಗ್ ಮಮ್ಮಿ. ಅವರು ಎಲ್ಲರ ಮುಂದೆ ಓಪನ್ ಮಾಡಿರಲ್ಲ ಅಲ್ವಾ ಎಂದರು ಅನಂತರು. ಅವರು ಕೇಳುವ ಕಾರಣ ಇವನಿಗೆ ಗೊತ್ತೇ ಇದೆ. ಅವತ್ತು ಸೂರ್ಯ ಕೂಡ ಮದುವೆಗೆ ಓಪನ್ ಈಗ ಮಾಡಬೇಡ, ಅದರಲ್ಲಿ ಅದು ಯಾವ ಫೋಟೋ ಇದೆಯೋ ಏನೋ ಎಂದಿದ್ದು ರಿಷಿಯ ಕಿವಿಗೆ ಬಿದ್ದಿತ್ತಲ್ಲ. ಹನುಮಂತು, ಸುಮ್ಮನಿರು ನೀನು, ಸುಮ್ಮನೆ ನೋಡು ಎನ್ನುತ್ತಾ ಮುಂದಿನ ಫೋಟೋ ತೋರಿಸಿದ. ರಾಧಾಕೃಷ್ಣರ ಪೇಂಟಿಂಗ್ ನೋಡಿ ಇವರು ಸಹ ಕಣ್ಣರಳಿಸಿದರು. ಪೇಂಟಿಂಗ್ ತುಂಬ ಚೆನ್ನಾಗಿದೆ, ಅವ್ರಿಗೆ ತಕ್ಕನಾಗಿದೆ ನಿನ್ನ ಗಿಫ್ಟ್ ಎಂದರು ಎಲ್ಲರೂ. ನಂತರ ರಿಷಿ ಹಾಡುತ್ತಿದ್ದ ಹಾಡಿನ ವಿಡಿಯೋ, ಆ ಹಾಡಿಗೆ ಮಧು ಸೂರ್ಯರು ಜೊತೆಯಾದ ವಿಡಿಯೋ ಪ್ಲೇ ಆದವು. ನಂತರ ಮಧು ಟ್ವಿನ್ಸ್ ಎಂದು ಹೇಳುತ್ತಿರುವ ವಿಡಿಯೋ ನೋಡಿ ಎಲ್ಲರೂ ತುಂಬ ಖುಷಿಪಟ್ಟರು. ಸೂರ್ಯನ ಕಣ್ಣೀರು ಅವರನ್ನೂ ಸಹ ಭಾವುಕರನ್ನಾಗಿಸಿತ್ತು. ಎಲ್ಲರ ಹೃದಯ ತುಂಬಿ ಬಂದಿತ್ತು. ರಿಷಿ ಎಲ್ಲರ ಮುಖವನ್ನೊಮ್ಮೆ ನೋಡಿದ. ಎಲ್ಲರ ಕಣ್ಣುಗಳಲ್ಲೂ ನೀರಿನ ಪೊರೆ. ಯಾವಾಗಲೂ ಮಾತನಾಡ್ತಿದ್ದ ಅನಂತರು ಸಹ ಆ ಕ್ಷಣಕ್ಕೆ ಭಾವುಕರಾಗಿ ಬಿಟ್ಟಿದ್ದರು. ಯಾಕೆ ಹನುಮಂತು, ಹೇಗಿತ್ತು ಸೀಮಂತ? ಏನು ಹೇಳ್ತಾನೇ ಇಲ್ವಲ್ಲ ಎಂದ ರಿಷಿ. ಅನಂತರು ಎದ್ದು ಬಂದು ಅವನನ್ನು ತಬ್ಬಿ ನಿಂತು, ನೀನು ಈ ವರ್ಷ ಮದುವೆ ಆಗಲೇಬೇಕು ಕಣೋ, ಮುಂದಿನ ವರ್ಷದಲ್ಲಿ ನಮ್ಮನೆಗೂ ಮಗು ಬರಬೇಕು ಎಂದರು. ಅವನ ಅಜ್ಜಿಯದ್ದೂ ಸಹ ಅದೇ ಬೇಡಿಕೆ. ಹೌದು ರಿಷಿ, ಆಫೀಸಿನ ಜವಾಬ್ದಾರಿ ಜೊತೆ ನೀನು ಮದುವೆನೂ ಆಗಬೇಕು. ಆ ಹುಡುಗನ ಖುಷಿ ನೋಡು, ಅಂತಹ ಖುಷಿ ನಿನಗೂ ಸಿಗಬೇಕು ಕಣೋ. ಇವತ್ತಿನ ದಿನ ಶುಭ ದಿನ. ಇಂತಹ ವಿಡಿಯೋ ಫೋಟೋ ನೋಡಿ ಖುಷಿ ಆಯಿತು ಎಂದರು ಅವನ ಅಪ್ಪ ಅಮ್ಮ. ರಿಷಿ ಸುಮ್ಮನೆ ನಕ್ಕನಷ್ಟೆ. ನಿಜ ಹೇಳಬೇಕಂದ್ರೆ ಮಧು ಸೂರ್ಯರನ್ನು ಮೊದಲ ಬಾರಿ ನೋಡಿದ ನಂತರವೇ ತಾನೂ ಸಹ ಆದಷ್ಟು ಬೇಗ ಪ್ರೀತಿಸಿ ಮದುವೆ ಆಗಲೇಬೇಕು ಎಂದು ನಿರ್ಧರಿಸಿಬಿಟ್ಟಿದ್ದ. ಇತ್ತ ಅಪೂರ್ವಳಿಗೆಂದು ತಂದಿದ್ದ ಸೀರೆಯನ್ನು ಅವಳ ಕೈಗಿಟ್ಟು, ಇದನ್ನು ಉಟ್ಟುಕೊಂಡು ಬಾ ಮಗಳೇ ಎಂದು ಒಳ ಕಳುಹಿಸಿದರು ಶಾರದಮ್ಮ. 5 ನಿಮಿಷದಲ್ಲಿ ತಯಾರಾಗಿ ಬಂದವಳನ್ನು ಸಂತೋಷನ ಪಕ್ಕ ಕೂರಿಸಿ ಇಬ್ಬರಿಗೂ ಕುಂಕುಮವಿಟ್ಟು ಆರತಿ ಎತ್ತಿ ಉಂಗುರ ಬದಲಾಯಿಸಿಕೊಳ್ಳುವಂತೆ ಹೇಳಿದರು. ತನ್ನ ಪತಿಯಾಗಲಿರುವ ಸಂತೋಷನ ಮೊದಲ ಸ್ಪರ್ಶ ಅವಳನ್ನು ಸೋಕಲು ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಸಂತೋಷ್ ನಗುತ್ತಲೇ ಅವಳಿಗೆ ಉಂಗುರ ಹಾಕಿದ್ದ. ತನ್ನ ಹೃದಯದ ಬಡಿತವನ್ನು ಸಂಭಾಳಿಸಿ ಅವನ ಬೆರಳಿಗೆ ಉಂಗುರ ಹಾಕಲು ಅಪೂರ್ವಳ ಮನ ಹರಸಾಹಸ ಪಡಬೇಕಾಯಿತು. ಎಲ್ಲರೂ ಖುಷಿಯಿಂದ ಚಪ್ಪಾಳೆ ತಟ್ಟಿದರು. ಎರಡೂ ಕಡೆ ಮನೆಯವರ ತಾಂಬೂಲ ಬದಲಾದವು. ಸಂತೋಷ್ ಹಾಗೂ ಅಪೂರ್ವರ ಸಂಬಂಧ ಅಂದಿನಿಂದ ಅಧಿಕೃತವಾಯಿತು. ಈ ಖುಷಿಗೆ ತೀರಾ ಹತ್ತಿರದ ಸಂಬಂಧಿಕರಿಗೆ, ನೆರೆಹೊರೆಯವರಿಗೆ ಸಿಹಿ ಹಂಚಲಾಯಿತು. ಅಪೂರ್ವಳಿಗೆ ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟತೆ ಬೇಕಿತ್ತೇನೋ. ಅವಳ ಮನ ಅವನೊಡನೆ ಮಾತನಾಡಲು ಬಯಸಿತ್ತು. ಕೇಳಲು ಮುಜುಗರ. ಕೊನೆಗೆ ಶಾರದಮ್ಮನವರೇ, ಈಗಿನ ಕಾಲದ ಮಕ್ಕಳು ಮಾತನಾಡಬೇಕೇನೋ, ಒಮ್ಮೆ ಅವರಿಬ್ಬರು ಮಾತನಾಡಲಿ ಎಂದಾಗ ಅಲ್ಯಾರೂ ಇಲ್ಲವೆನ್ನಲಿಲ್ಲ. ಅಪೂರ್ವಳ ತಂದೆ ಜಗದೀಶರು, ಹೋಗಮ್ಮ ಅಪೂರ್ವ, ಅಳಿಯಂದ್ರಿಗೆ ಮನೆ ತೋರಿಸು, ಮಹಡಿ ಮೇಲೆ ಕರೆದುಕೊಂಡು ಹೋಗು ಎಂದರು. ಅಪೂರ್ವ ತಲೆಯಾಡಿಸಿ ಮೆಲ್ಲನೆ ಹೆಜ್ಜೆ ಇಟ್ಟುಕೊಂಡು ಕೋಣೆ ತಲುಪಿದಳು. ಸಂತೋಷ್ ಅವಳನ್ನು ಹಿಂಬಾಲಿಸಿದ. ಮುಂದುವರಿಯುವುದು. ಹೇಗಿತ್ತು ಸಂಚಿಕೆ? ಇಷ್ಟ ಆಯಿತಾ? ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.
ಮುಂದಿನ ಭಾಗಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಖುಷಿ.